ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಜವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪರಿವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ಅಕ್ಟೋಬರ್ ತಿಂಗಳು ನಮಗೆ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಕೊನೆಗೆ, ಹಾಗೆ ಆಶ್ವೀಜ ಮಾಸದ ಕೃಷ್ಣ ಪಕ್ಷ ಅಂದರೆ ನವರಾತ್ರಿ ಮುಗಿದು ಅನಂತರದಲ್ಲಿ ಕಾರ್ತಿಕ್ ಮಾಸದ ಆರಂಭದ ದಿವಸ, ಇದಿಷ್ಟು ನಮಗೆ ಅಕ್ಟೋಬರಿಗೆ ಸಿಗುತ್ತೆ. ಇಂತಹದ್ದಲ್ಲಿ ಹಬ್ಬ ಹರಿದಿನಗಳು ಏನಿದೆಯಪ್ಪ ಅಂತ ಹೇಳಿ ನೋಡ್ತಾ ಹೋದರೆ, 6ನೇ ತಾರೀಕಿಗೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ರಥೋತ್ಸವ, ವಿಶೇಷವಾದಂಥ ಪೂಜೆ. ಹಾಗೆ 7ನೇ ತಾರೀಕಿಗೆ ಹುಣ್ಣಿಮೆ ಇದೆ, ಇದು ಬಹಳ ಮುಖ್ಯವಾದಂಥದ್ದು. ಹಾಗೆ 9ನೇ ತಾರೀಕಿಗೆ ಹಾಸನಾಂಬ ದರ್ಶನ ಆರಂಭ ಅಂಥೇಳಿ. ಅನಂತರದಲ್ಲಿ 10ನೇ ತಾರೀಕಿಗೆ ಸಂಕಷ್ಟದ ಚತುರ್ಥಿ, 17ಕ್ಕೆ ಸರ್ವೇಶಾಂ ಏಕಾದಶಿ. ಹಾಗೆ 18ನೇ ತಾರೀಕಿಗೆ ಮತ್ತು ಸಂಕ್ರಾಂತಿಯೂ ಕೂಡ ಇದೆ. 18ನೇ ತಾರೀಕಿಗೆ ಗುರುವು ಕರ್ಕಾಟಕ ರಾಶಿಗೆ ಒಂದು ಪರಿವರ್ತನೆ ಆಗ್ತಾನೆ. ಹಾಗಾಗಿ ಗುರುವಿನ ಒಂದು ಬದಲಾವಣೆಯನ್ನು ಈ ತಿಂಗಳಲ್ಲಿ ನಾವು ಕಾಣಬಹುದು. ಅನಂತರದಲ್ಲಿ 19ನೇ ತಾರೀಕಿಗೆ ವಿಶೇಷವಾಗಿ ಬಲೀಂದ್ರ ಪೂಜೆ ಮಾಡುವಂಥದ್ದು ಮತ್ತು ನೀರು ತುಂಬುವಂಥ ಹಬ್ಬ, ಹೀಗೆಲ್ಲ ಇದೆ. ದೀಪಾವಳಿಯ ವಿಶೇಷವಾದಂಥ ಹಬ್ಬ ಹರಿದಿನಗಳಿದೆ. 19, 20, 21 ಇಷ್ಟು 3 ದಿವಸ ಹಬ್ಬದ ಶುಭವಾದಂಥ ದಿವಸ. ಅನಂತರದಲ್ಲಿ ಕಾರ್ತಿಕ ಮಾಸ ಆರಂಭವಾಗುತ್ತೆ. 22ನೇ ತಾರೀಕಿಂದ ಕಾರ್ತಿಕ ಮಾಸ ಅಂದರೆ ದೀಪಾವಳಿ ಹಬ್ಬ, ಬಲಿಪಾಡ್ಯಮಿ, ಹಾಗೆ ಹಾಸನಾಂಬ ದೇವಾಲಯ ಬಾಗಿಲು ಹಾಕುವಂಥ ಒಂದು ಕೊನೆಯ ದಿವಸ. ಇನ್ನು ಕಾರ್ತಿಕ ಮಾಸದ ಸೋಮವಾರ, ಪ್ರತಿ ಸೋಮವಾರವೂ ಕೂಡ ಕಾರ್ತಿಕ ಮಾಸದ ಸೋಮವಾರ ಇದೆ. ಹಾಗೆ ಉತ್ಥಾನ ದ್ವಾದಶಿ, ಹೀಗೆಲ್ಲ ಇದೆ ವಿಶೇಷವಾಗಿ. ಒಟ್ಟಿನಲ್ಲಿ ಹಬ್ಬ ಹರಿದಿನಗಳಿಂದ ಈ ತಿಂಗಳು ತುಂಬಿಕೊಂಡಿದೆ. ಇನ್ನು ಗ್ರಹಸ್ಥಿತಿ ಹೇಗಿದೆ ಅಂತಂದರೆ, ರಾಶಿಯಿಂದ ಚತುರ್ಥ ರಾಶಿಯಲ್ಲಿ ಗುರು, ಪಂಚಮ ರಾಶಿಯಲ್ಲಿ ಕೇತು, ಷಷ್ಠ ರಾಶಿಯಲ್ಲಿ ಶುಕ್ರ, ಹಾಗೆ ಸಪ್ತಮ ರಾಶಿಯಲ್ಲಿ ರವಿ ಕುಜ ಬುಧರು. ನಿಮ್ಮ ರಾಶ್ಯಾಧಿಪತಿಯಾದಂಥವನು ಸಪ್ತಮ ರಾಶಿಯಲ್ಲಿದ್ದಾನೆ. ಹಾಗೆ 12ನೇ ರಾಶಿಯಲ್ಲಿ ಶನಿ, 11ನೇ ರಾಶಿಯಲ್ಲಿ ರಾಹು. ಹೀಗೆಲ್ಲ ಒಂದು ವಿಶೇಷವಾದಂಥ ಒಂದು ಗ್ರಹಸ್ಥಿತಿ ಇದೆ. ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಭರಣಿ ನಕ್ಷತ್ರ 1, 2, 3, 4ನೇ ಪಾದ, ಕೃತಿಕಾ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಈ ತಿಂಗಳಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ, ವಿಶೇಷವಾಗಿ ನೋಡಿ, ನಿಮಗೆ ಆದಷ್ಟು ದೀಪಾವಳಿಯ ಪೂರ್ವದಲ್ಲಿ ಮಾಡಬೇಕು ಅಂತಂದರೆ 5ನೇ ತಾರೀಕು ಪ್ರಶಸ್ತವಾಗಿದೆ. ಏನಾದರೂ ಪೂಜೆ ಪುನಸ್ಕಾರಗಳು, ಭಾನುವಾರ ಇದೆ. ಹಾಗೆ 5ನೇ ತಾರೀಕಿಗೆ ಏನಾದರೂ ಹಬ್ಬ ಹರಿದಿನಗಳು, ಪೂಜೆಗಳು ಅಥವಾ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಳ್ಳಿ. ಇಷ್ಟೆಲ್ಲ ಗ್ರಹಸ್ಥಿತಿ ಇದೆ. ಮೇಷರಾಶಿಯವರಿಗೆ ಏನಿದೆ ಎಂಬುದನ್ನು ತಿಳಿತಾ ಹೋದರೆ, ನೋಡಿ, ನಾವು ಹೇಳುವಂತೆ ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಆದರೆ ಗೋಚಾರದಲ್ಲಿ ಯಾವ್ಯಾವ ಗ್ರಹಸ್ಥಿತಿ ಹೇಗಿದೆ ಎಂಬುದನ್ನು ನಾವು ತಿಳುವಳಿಕೆ ಮಾಡಿಕೊಂಡು ಹೇಳುವಂಥ ಒಂದು ಪ್ರಯತ್ನ. ಫಸ್ಟು ರಾಶ್ಯಾಧಿಪತಿಯಾದಂತಹ ಕುಜನಿಂದ ನಾವು ಚಿಂತನೆ ಮಾಡ್ತಾ ಹೋಗೋಣ. ನೋಡಿ, ಕುಜನು ಬುಧನ ಜೊತೆಗಿದ್ದಾನೆ, ಹಾಗೆ ರವಿ ಜೊತೆಗೂ ಕೂಡ ಕುಜ ಇದ್ದಾನೆ. ಕುಜನಿಂದ ನಾವು ಏನೇನು ಚಿಂತನೆ ಮಾಡಬಹುದು ಅಂತಂದರೆ, ಮೊದಲನೇದಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಜಾಸ್ತಿಯಾಗಿ ವೃದ್ಧಿಯಾಗುವಾಗ ಮಾಡ್ತಾನೆ. ಮಿಲಿಟ್ರಿ ಕೆಲಸ ಸೇರಿಕೊಳ್ಬೇಕು ಹೇಳುವಂಥ ವ್ಯಕ್ತಿಗಳಿಗೆ, ಅಥವಾ ಕಂಪ್ಯೂಟರ್ ಕೆಲಸ ಮಾಡಬೇಕು ಹೇಳುವಂಥ ವ್ಯಕ್ತಿಗಳಿಗೆ, ಅಥವಾ ಭೂಮಿಯ ವ್ಯವಹಾರ ಮಾಡುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂತಹ ಹುರುಪನ್ನು ಕೂಡ ನಿಮಗೆ ರಾಶ್ಯಾಧಿಪತಿಯಾದಂಥ ಕುಜನು ಕೊಡ್ತಾನೆ. ಅವನು ಶುಕ್ರನ ಮನೆಯಲ್ಲಿದ್ದಾನೆ. ಒಂದು ಹಣಕಾಸಿಗೆ ಜಾಸ್ತಿ ಆದಂಥ ಹಣಕಾಸು ಬರುವಿಕೆಯೂ ಆಗುತ್ತೆ, ಖರ್ಚು ಅದೇ ರೀತಿಯಲ್ಲೂ ಕೂಡ ಖರ್ಚಾಗುತ್ತೆ. ಹಾಗಾಗಿ ಆದಾಯಗಳು ಕೂಡ ಬರಲಿಕ್ಕಿದೆ, ಹಾಗೆ ತಕ್ಕನಾದಂಥ ಖರ್ಚುಗಳು ಕೂಡ ಬರಲಿಕ್ಕಿದೆ. ಒಟ್ಟಿನಲ್ಲಿ ಕುಜನಿಂದ ಒಂದಷ್ಟು ಪರಿವರ್ತನೆಯನ್ನು ನೀವು ಜೀವನದಲ್ಲಿ ಕಾಣುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಯಾವುದೋ ಒಂದು ಬಿಟ್ಟು ಹೋದಂತಹ ಅಥವಾ ತಪ್ಪು ಹೋದಂತಹ ಕೆಲಸ ಪುನಃ ಮರಳಿ ಬರುತ್ತದೆ. ಯಾಕಂದರೆ ರವಿ ಜೊತೆಗಿದ್ದಾನೆ. ಹಾಗಾಗಿ ಗೌರ್ಮೆಂಟಿನಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳು ಹೆಚ್ಚಿನದಾದಂಥ ಶ್ರೇಯಸ್ಸು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಅದರ ಜೊತೆಯಲ್ಲಿ ಬುಧನೂ ಜೊತೆಗಿದ್ದಾನೆ. ಹಾಗಾಗಿ ನೀವು ಪ್ರಜ್ಞಾವಸ್ಥೆಯಿಂದ ಕರೆಕ್ಟಾಗಿ ಯೋಚನೆ ಮಾಡಿಕೊಂಡು ಕೆಲಸ ಮಾಡಿ, ಆ ಕೆಲಸದಲ್ಲಿ ಬಹಳಷ್ಟು ಉನ್ನತವಾದಂತಹ ಒಂದು ಸ್ಥಿತಿಯನ್ನು ರವಿ ಕೊಡ್ತಾನೆ. ಹಾಗಾಗಿ ಗೌರ್ಮೆಂಟಿನ ಇಲಾಖೆ, ಗೌರ್ಮೆಂಟಿನ ಕೆಲಸ, ಅಥವಾ ಯಾವುದೋ ಒಂದು ಪ್ರಮೋಷನ್ ಆಗಬೇಕು, ಅಥವಾ ಏನೋ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಜಾಸ್ತಿ ಪ್ರಮಾಣದಲ್ಲಾಗುತ್ತೆ. ರಾಶ್ಯಾಧಿಪತಿ ಜೊತೆಗೆ ರವಿ ಇದಾನಲ್ವ, ಹಾಗಾಗಿ ರವಿ ನಿಮ್ಮ ಅವಕಾಶಗಳನ್ನು, ನಿಮ್ಮ ಸ್ಥಾನಮಾನಗಳನ್ನು ಜಾಸ್ತಿ ಆಗುವಾಗ ಮಾಡ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಅಭಿವೃದ್ಧಿ ಪಥಕ್ಕೆ ಹೋದರೆ ಏನೂ ಚಿಂತೆ ಆಗೋದಿಲ್ಲ, ನಾನು ಕೆಳಗಡೆಗೆ ಬಂದರೆ ತುಂಬ ಚಿಂತೆ ಆಗುತ್ತೆ. ಹಾಗಾಗಿ ಆ ಚಿಂತೆ ಪರಿಹಾರ ಮಾಡಲಿಕ್ಕೆ ರವಿ ಜೊತೆಗೆ ರಾಶ್ಯಾಧಿಪತಿ ಇದ್ದಾನೆ. ಹಾಗಾಗಿ ಅದೊಂದು ಬಹಳ ಧೈರ್ಯ ಕೊಡುವಂಥದ್ದು. ಹಾಗೆ ಎರಡನೇದಾಗಿ ಭೂಮಿ ವ್ಯವಹಾರ ಮಾಡೋರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು. ಒಂದೊಂದಕ್ಕೆ ನೋಡಿ 7.5 ಶನಿ ಬಂದಿದೆ. ಎಷ್ಟಪ್ಪ ಚಿಂತೆ ಅಂತಂದರೆ
ಸಣ್ಣ ಪುಟ್ಟ ಅನಾರೋಗ್ಯ ಆಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲೋ ಅರ್ಜೆಂಟಾಗಿ ಹೋಗಬೇಕಾಗತ್ತೆ, ಗಾಡಿಯೇ ಪಂಚರ್ ಆಗಿ ಹೋಗ್ತದೆ. ಅಂದರೆ ಯಾವುದೋ ಒಂದು ದುಃಖ, ದುಮ್ಮಾನ, ಚಿಂತೆ ಪುನಃ ಪುನಃ ಬರ್ತಾ ಇದೆ ನಿಮಗೆ. ಹಾಗಂತೇಳಿ ತುಂಬಾ ಚಿಂತೆ ಇದೆ ಅಂತಲ್ಲ, ಆದರೂ ಎಷ್ಟೋ ಮಟ್ಟಿಗೆ ಗಾಡಿ ಮತ್ತೆ ಪಂಚರ್ ಹಾಕ್ಸ್ಕೊಂಡು ರಿಪೇರಿ ಮಾಡಿಸ್ಕೊಂಡು ಹೋಗುವಲ್ಲಿವರೆಗೆ ಸ್ವಲ್ಪ ಟೈಮ್ ಆಗುತ್ತೆ. ಅಂದರೆ ಅರ್ಥ ಏನಂತಂದರೆ, ಹೋಗೋದನ್ನು ಶನಿ ವಿಳಂಬ ಮಾಡ್ತಾನೆ, ಆದರೆ ಪರ್ಫೆಕ್ಟಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಶನೇಶ್ವರನು ಎಷ್ಟು ನಿಮಗೆ ದುಃಖ ಚಿಂತೆಗಳಾಗ್ತಾ ಇದೆಯೋ ಅಷ್ಟು ನಿಮ್ಮನ್ನು ಪರ್ಫೆಕ್ಟಾಗಿ ಮಾಡ್ಕೊಂಡು ಒಳ್ಳೆಯ ಕರೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ದುಃಖ ಪಡುವಂಥದ್ದು ಬೇಡ. ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮರಳಿ ಯತ್ನ ಮಾಡೋ ಹಾಗೆ ಪ್ರಯತ್ನವನ್ನು ಮಾಡ್ತಾ ಹೋಗಿ. ಆ ಪ್ರಯತ್ನವು ಖಂಡಿತವಾಗೂ ನಿಮಗೆ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡುತ್ತದೆ. ಇನ್ನು ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಮಕ್ಕಳಿಗೆಲ್ಲ ಹೆಚ್ಚಿನದಾದಂಥ ಲಾಭಾಂಶಗಳು, ಅನುಕೂಲತೆಗಳು ಕೂಡ ಇದೆ. ಮಂಗಲ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು ನೋಡಿ, ನವರಾತ್ರಿ ಮುಗಿತಾ ಇದೆ. ಹಾಗಾಗಿ ವಿಶೇಷವಾಗಿ ನಮ್ಮಲ್ಲಿ ಮತ್ತು ದೀಪಾವಳಿ ಹಬ್ಬವೂ ಕೂಡ ಬರ್ತಾ ಇದೆ ಮುಂದೆ. ಹಾಗಾಗಿ ಇಂತಹ ದೀಪಾವಳಿ ಹಬ್ಬದ ದಿನದಲ್ಲಿ ಪೂಜೆ ಪುನಸ್ಕಾರಗಳು, ಧಾರ್ಮಿಕವಾದಂತಹ ಒಂದು ಮನಸ್ಥಿತಿ ಉಳ್ಳಂತಹ ವ್ಯಕ್ತಿ, ಅದರ ಜೊತೆಗೆ ಹೆಚ್ಚಿನದಾಗಿ ನಿಮ್ಮ ಮನಸ್ಸು ಏನಂತಂದರೆ ಒಂದಷ್ಟು ಒಳ್ಳೆಯ ಕೆಲಸಕ್ಕೆ, ದೇವರು, ಧಾರ್ಮಿಕವಾದಂಥ ಕ್ಷೇತ್ರಕ್ಕೆ ಹೋಗುವಂಥದ್ದು, ಮತ್ತು ಮನೆಯಲ್ಲಿ ಅಥವಾ ಮನೆಯವರು ನಿಮ್ಮ ರಿಲೇಷನಲ್ಲಿ ಯಾರು ಮಂಗಳ ಕಾರ್ಯಗಳಾಗುವಂಥದ್ದು. ಚತುರ್ಥದಲ್ಲಿ ಗುರು ಇದ್ದಾನೆ, ಇದು ಬಹಳ ಒಳ್ಳೆಯದಾದಂಥದ್ದು. ಗುರು ನೋಡಿ ಒಂದು ಹಂತಕ್ಕೆ ನಿಮಗೆ ಎಲ್ಲೋ ಒಂದು ಕಡೆ ಕಷ್ಟ ಇದ್ದಾಗೆಲ್ಲ ತಪ್ಪಿಸ್ತಾ ಇದ್ದಾನೆ. ನಿಮಗೆ ಯಾವುದೋ ಒಂದು ವಿವಾಹಾದಿ ಮಂಗಲ ಕಾರ್ಯಕ್ಕೆ ಬಹಳ ಹಣ ಬೇಕು ನಿಮಗೆ, ಆ ಭಗವಂತನ ಹೆಚ್ಚಂದು ಯಾವುದೋ ಒಂದು ರೀತಿಯಾಗಿ ನಿಮಗೆ ಹಣಕಾಸು ಕೂಡ ಅನುಕೂಲ ಆಗುತ್ತೆ. ಅಥವಾ ಯಾವುದೋ ಒಂದು ಮನಸ್ಸಿನಲ್ಲಿ ಬಹಳ ಕಿರಿಕಿರಿ, ಶತ್ರುತ್ವ ಸಮಸ್ಯೆಗಳಿದೆ, ಅದೆಲ್ಲ ಈ ತಿಂಗಳಲ್ಲಿ ಸ್ವಲ್ಪ ಸ್ವಲ್ಪ ಆಗಿ ನಿಮ್ಗೆ ಬದಲಾವಣೆ ಆಗ್ತಾ ಬರ್ತದೆ. ಹಾಗಾಗಿ ಗುರು ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ಮತ್ತು ಕೃಷಿಕರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಕೊಡ್ತಾನೆ. ಹೋಟೆಲ್ ಉದ್ಯಮದಲ್ಲಿ ಅಥವಾ ಚಿಕ್ಕದಾದಂಥ ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡಬೇಕು, ಅಥವಾ ಯಾವುದೊಂದು ನೌಕರಿ ಮಾಡ್ತಾ ಇದ್ದಾನೆ, 7.7 ಶನಿ ಇದ್ದದ್ರಿಂದ ನಿಮ್ಗೆ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇದೆಯಲ್ಲ, ಏನಾದ್ರು ಬಿಸ್ನೆಸ್ ಮಾಡೋ ಲಾಭ ಆಗ್ಬಿಡ್ತದೆ ಅಂತೇಳಿ ನಿಮ್ಮ ತಲೆಯಲ್ಲಿ ಇರ್ತದೆ. ಅಂತಹ ಪರಿಸ್ಥಿತಿ ಇದ್ದಾಗ ನಿಮಗೆ ಆ ಗುರು ಚತುರ್ಥದಲ್ಲಿದ್ದು ಯಾವುದೋ ಸಣ್ಣ ಸಣ್ಣ ಉದ್ಯಮಗಳನ್ನು ಮಾಡುವಂಥದ್ದು, ಅದರಲ್ಲಿ ಅಭಿವೃದ್ಧಿ ಆಗುವಂಥದ್ದು, ತಕ್ಕ ಮಟ್ಟಿಗೆ ಅಲ್ಲೇ ಹಣಕಾಸು ರೊಟೇಷನ್ ಹೊಡಿತಾ ಬರುವಂಥದ್ದು, ಅಂತಹ ಲಾಭಾಂಶಗಳನ್ನು ಕೂಡ ಕೊಡ್ತಾನೆ. ಹಾಗೆ ಆನ್ಲೈನ್ ಕೆಲಸ ಕಾರ್ಯ ಮಾಡ್ತಾ ಇದ್ದಂಥವ್ರಿಗೆ ಕೂಡ ಹೆಚ್ಚಿನದಾದಂಥ ಶ್ರೇಯಸ್ಸು. ಅದರ ಜೊತೆಯಲ್ಲಿ ರಾಹುವಿಂದ ಹೊರದೇಶದಿಂದ ಹಣ ಬರುವಂಥ ಸಾಧ್ಯತೆಗಳಿದೆ. ಅಥವಾ ಟ್ರಿಪ್ ಹೋಗಬೇಕಪ್ಪ, ಹೊರಗಡೆಗೆ ಹೋಗಬೇಕು ಅಂತಂದರೆ ನಿಮ್ಗೆ ಅವಕಾಶಗಳು ಕೂಡ ಸಿಗಬಹುದು. ಯಾಕಂದರೆ ಅಕ್ಟೋಬರ್ ತಿಂಗಳು ಒಂದಷ್ಟು ರಜಾ ದಿವಸಗಳು ಕೂಡ ಇದೆ. ಹಾಗಾಗಿ ಎಲ್ಲ ರೀತಿಯಾದಂಥದ್ದು ಚತುರ್ಥದಲ್ಲಿ ಗುರು ಬಂದರೆ ಸುಖ ಸ್ಥಾನದಲ್ಲಿ ಒಂದಷ್ಟು ಧಾರ್ಮಿಕವಾದಂಥ ಕ್ಷೇತ್ರಗಳಿಗೆ ಭೇಟಿ ಕೊಡುವಂಥದ್ದು, ಒಂದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೈಕ್ಷಣಿಕವಾದಂಥ ಕ್ಷೇತ್ರಗಳಿಗೆ ಮಕ್ಕಳಿಗೆ ತೋರಿಸುವಂಥದ್ದು, ಹೇಳುವಂಥದ್ದು, ನೋಡಪ್ಪ ಹೀಗೆ ಇರುತ್ತೆ ಅಂಥೇಳಿ ಅವಕಾಶಗಳಿದೆ. ಇವತ್ತಿನ ಕಾಲಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳು ಕೂಡ ಇದೆ. ಒಳ್ಳೆಯದಾಗಲಿಕ್ಕೂ ಅವಕಾಶ ಇದೆ, ಕೆಟ್ಟದಾಗಲಿಕ್ಕೂ ಅವಕಾಶ ಇದೆ. ಚಾಯ್ಸ್ ಮಾಡುವಂಥದ್ದು ನಮಗೆ ಬಿಟ್ಟಿರುವಂಥದ್ದು. ಹಾಗಾಗಿ ಮಕ್ಕಳಿಗೆ ಎಷ್ಟಿನ ಅಂಥ ಶಿಕ್ಷಣಗಳನ್ನು ನಾವು ಹೇಗೆ ಕೊಡ್ತಾ ಹೋಗ್ತೇವೆಯೋ ಅಷ್ಟು ಒಳ್ಳೆ ರೀತಿಯಾದಂಥ ಪ್ರಬುದ್ಧವಾದಂಥ ಮನಸ್ಸು, ಬುದ್ಧಿ ಎಲ್ಲವೂ ಕೂಡ ಬರುತ್ತೆ. ಹಾಗಾಗಿ ಒಂದು ಕಡೆಗೆ ಹಿರಿಯರು ಹೇಳಿದ್ದ ಜ್ಞಾಪಕ, ಯಾವುದನ್ನು ನೋಡ್ತೇವೆಯೋ ಹಾಗೆ ನಮ್ಮ ಮನಸ್ಸಿನ ಒಳಗಡೆಗೆ ಬರುತ್ತಂತೆ, ಯಾವುದನ್ನು ಕೇಳ್ತೇವೆಯೋ ಹಾಗೆ ನಾವು ಮಾಡಲಿಕ್ಕೆ ಪ್ರೇರಣೆ ಆಗುತ್ತೆ, ಯಾವುದನ್ನು ಸದಾ ಕಾಲ ಯಾರ ಜೊತೆಗಿರ್ತೇವೋ ಅದೇ ತರಹ ನಮ್ಮ ಮನಸ್ಸು, ಬುದ್ಧಿ ಎಲ್ಲ ಬರುತ್ತಂತೆ. ಹಾಗಾಗಿ ಓಡೋವ್ರ ಜೊತೆಗಿದ್ರು ಓಡ್ತಾರಂತೆ, ಆಡೋವ್ರ ಜೊತೆಗಿದ್ರು ಆಡ್ತಾ ಇರ್ತಾರಂತೆ. ಹಾಗಾಗಿ ನಾವು ಏನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ನಾವು ಮಾಡಬೇಕು, ನಮ್ಮ ಮಕ್ಕಳಿಗೆ ಮಾಡಬೇಕು ಅಂತ ಸಂಸ್ಕಾರಗಳನ್ನು ಕೊಡ್ತಾ ಹೋಗಬೇಕು. ಆಟ ಆಡ್ತಾ ಇರಬೇಕು, ಆಟ ಆಡ್ತಾ ಇರ್ತಾರೆ. ಅಥವಾ ಓದುತ್ತಾ ಇರಬೇಕು ಅಂದ್ರೆ ಓದುತ್ತಾನೆ ಇರ್ತಾನೆ, ಸ್ಟಡಿ ಮಾಡ್ತಾನೆ ಇರ್ತಾರೆ. ಅಥವಾ ಓಡ್ತಾ ಇರಬೇಕು ಮಕ್ಕಳ ಜೊತೆಗೆ ಆಟ ಆಡ್ತಾ ಓಡಾಡ್ತಾ ಹೊರಗಡೆ ತಿರುಗ್ತಾ ಸುತ್ತಾ ಇರ್ತಾರೆ. ಹೀಗೆ ನಾವು ಏನು ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನಗಳನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಅದನ್ನು ಆದಷ್ಟು ಒಳ್ಳೆಯ ರೀತಿಯಾದಂಥ ರೀತಿಯಲ್ಲಿ ಬುಧಾದಿತ್ಯ ಯೋಗ ಆಗಿದೆ. ಹಾಗಾಗಿ ಅವನು ರಾಶಿಯನ್ನು ನೋಡಲ್ಪಟ್ಟಿದ್ದಾನೆ. ಹಾಗಾಗಿ ನಮ್ಮನ್ನು ನಾವು ಕ್ಷಣ ಕ್ಷಣಕ್ಕೂ ಜೀವನದ ತಿದ್ಕೊಳ್ತಾ ಹೋಗಬೇಕು. ಮಕ್ಕಳನ್ನು ತಿದ್ದುತ್ತಾ, ನಮ್ಮನ್ನು ತಿದ್ಕೊಳ್ತಾ, ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂಥೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಹಾಗಾಗಿ ಶತ್ರುಗಳೆಲ್ಲೋ ಹೊರಗಡೆ ಶತ್ರುಗಳಿಲ್ಲ, ನಮ್ಮ ಒಳಗಡೆಗೆ ಶತ್ರುಗಳಿಲ್ಲ. ಹಾಗಾಗಿ ನಮ್ಮನ್ನು ನಾವು ತಿದ್ಕೊಳ್ತಾ, ನಮ್ಮನ್ನು ನಾವು ಅಭಿವೃದ್ಧಿಯನ್ನು ಮಾಡಿಕೊಳ್ತಾ ಹೋದಂತೆ ಭಗವಂತನ ಅನುಗ್ರಹದಿಂದ ಎಲ್ಲೋ ಒಂದಷ್ಟು ಲಾಭಾಂಶಗಳು, ಎಲ್ಲೋ ಒಂದಷ್ಟು ಅನುಕೂಲತೆಗಳು ಭಗವಂತ ಕೊಡ್ತಾನೆ. ಇನ್ನು ಸ್ವಲ್ಪ ಒಂದು 5-6 ಜಾಗ್ರತೆಗಳನ್ನು ವಹಿಸ್ಕೊಳ್ಬೇಕು ಈ ತಿಂಗಳಲ್ಲಿ ನೀವು. ಒಂದನೇದಾಗಿ ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಎರಡನೇದಾಗಿ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿದೆ. ಯಾಕಂದರೆ ದ್ವಿತೀಯಾಧಿಪತಿಯಾದಂತಹ ಶುಕ್ರನು ಷಷ್ಠ ರಾಶಿಯಲ್ಲಿದ್ದಾನೆ. ಹಾಗಾಗಿ ಕುಟುಂಬದ ಬಗ್ಗೆ ಬಹಳ ಸೂಕ್ಷ್ಮತೆಯಿಂದ ಇರಿ, ಎಷ್ಟು ಬೇಕೋ ಅಷ್ಟು. ಯಾಕಂದರೆ ಕೆಲವೊಂದಷ್ಟು ಜಿಹ್ವಾಗ್ರೆ ವಸತೆ ಲಕ್ಷ್ಮಿ ಜಿಹ್ವಾಗ್ರೆ ಮಿತ್ರ ಬಾಂಧವಾಹ ಎಂಬುದಾಗಿ ಹೇಳ್ತಾರೆ. ಅಂದರೆ ನಾಲಿಗೆ ತುದಿಯಲ್ಲಿ ಲಕ್ಷ್ಮೀ ಇದೆಯಂತೆ, ನಾಲಿಗೆ ತುದಿಯಲ್ಲಿ ಸಿಟ್ಟು, ಕೋಪ, ತಾಪಗಳು ಇದೆಯಂತೆ, ನಾಲಿಗೆ ತುದಿಯಲ್ಲಿ ಕಷ್ಟವೂ ಕೂಡ ಬರುತ್ತಂತೆ ಮನುಷ್ಯನಿಗೆ. ಹಾಗಾಗಿ ನಾವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾಲಿಗೆ ತುದಿಯಿಂದ ನಾವು ಆದಷ್ಟು ಒಳ್ಳೆ ರೀತಿಯಾದಂಥ ಚಿಂತನೆಯನ್ನು, ಒಳ್ಳೆ ರೀತಿಯಾದಂಥ ಬೆಳವಣಿಗೆಗಳನ್ನು ಮಾಡ್ತಾ ಬರಬೇಕು. ಅದು ಬಹಳ ಉತ್ತಮವಾದಂಥದ್ದು. ಹಾಗಾಗಿ ಸಾಧ್ಯ ಆಗುತ್ತೋ ಅಷ್ಟು ಸೂಕ್ಷ್ಮವಾಗಿರಿ ನೀವು. ಸೂಕ್ಷ್ಮ ಇಲ್ಲ ಅಂತಾದರೆ
ನಿಮಗೆ ಚಿಂತೆ ಟೆನ್ಷನ್ ಇವು ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಬಹಳ ಜಾಗೃತೆ ವಹಿಸ್ಕೊಳ್ಳಿ. ಮತ್ತು ಮುಂದೆ ಎಲ್ಲೂ ಗೋಲ್ ರೀಚ್ ಆಗಬೇಕು ಹೇಳುವಂತಹ ಪ್ರಯತ್ನಗಳನ್ನು ಮಾಡಿ. ಈ ತಿಂಗಳಲ್ಲಿ ನೋಡಿ ನಿಮ್ಮ ಶುಕ್ರನು ಷಷ್ಠ ರಾಶಿಯಲ್ಲಿದ್ದು 12ನೇ ರಾಶಿ ನೋಡ್ತಾ ಇದ್ದಾನೆ. ಹಾಗಾಗಿ ಖರ್ಚಾಗ್ತದೆ ಜಾಸ್ತಿ. ಹಾಗಾಗಿ ಸ್ವಲ್ಪ ಉಳಿಸುವಂತಹ ಪ್ರಯತ್ನ, ಒಳ್ಳೆ ಕಡೆ ಪ್ರಯತ್ನಗಳನ್ನು ಮಾಡ್ತಾ ಇರಿ. ಅದರಿಂದ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಕಾಣ್ತೀರಿ. ಇನ್ನು ಬೇರೆ ಎಲ್ಲ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದವರು ಹೆಚ್ಚಿನದಾದಂಥ ಲಾಭಾಂಶಗಳೇ. ಏನಾದರೂ ಸಣ್ಣ ಸಣ್ಣ ಬಿಸ್ನೆಸ್ಸನ್ನು ಪಾರ್ಟ್ ಟೈಮ್ ಮಾಡಬೇಕು ಅಂತ ಹೇಳುವಂಥವ್ರು ಈ ತಿಂಗಳಲ್ಲಿ ಶುರು ಮಾಡಿ, ಏನೂ ಕೂಡ ತೊಂದರೆ ಇಲ್ಲ. ರಾಶ್ಯಾಧಿಪತಿಯಾದಂತಹ ಕುಜನ ಜೊತೆಗೆ ರವಿಯೂ ಕೂಡ ಇದ್ದಾನೆ. ಹಾಗಾಗಿ ಸ್ವಲ್ಪ ನಿಮಗೆ ಒಂದು ಪಂಚಮಾಧಿಪತಿ ಜೊತೆಗಿದ್ದಾಗ ಹಿಂದೆ ಮಾಡಿದಂಥ ಒಳ್ಳೆಯ ಕೆಲಸಗಳು ಅಥವಾ ಜನರ ಸಪೋರ್ಟುಗಳು ಇತ್ಯಾದಿಗಳು ಕೂಡ ಆಗುತ್ತೆ. ರಾಜಕೀಯ ಕ್ಷೇತ್ರಗಳಿಗೂ ಕೂಡ ನೀವು ಯಾವ್ಯಾವ ಕೆಲಸ ಮಾಡ್ತಾ ಇದ್ದೀರಿ ಅಂಥವ್ರು ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತು ಸಣ್ಣ ಪುಟ್ಟ ಯಾವುದೊಂದು ಸೈಟ್ ತಗೊಳ್ತೇನೆ ಅಂತಂದರೆ ಈ ಸಮಯ ಪರವಾಗಿಲ್ಲ ಅಂತೇಳಿ ಹೇಳ್ತೇನೆ. ಸಾಡಸಾತ್ ಶನಿ ಇದ್ದದ್ರಿಂದ 100 ಸಲ ಯೋಚನೆ ಮಾಡ್ಕೊಳ್ಳಿ. ಮತ್ತು ತಗಲಿ ಹಾಕ್ಕೊಂಡು ತೊಂದರೆ ಮಾಡಿಕೊಂಡು ಬೀಳುವಂಥ ಪ್ರಯತ್ನಗಳು ಬೇಡ. ಇನ್ನು ದೈವಾನುಗ್ರಹದಿಂದ ಭಗವಂತ ಬೇರೆ ಎಲ್ಲ ನಿಮಗೆ ನಡೆಸ್ತಾ ಇದ್ದಾನೆ, ನಿಮ್ಮನ್ನು ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ದುಃಖ ಚಿಂತೆಗಳನ್ನು ಕಡಿಮೆ ಮಾಡ್ತಾ ಆದಷ್ಟು ಭಗವಂತನ ಧ್ಯಾನಗಳನ್ನು ಮಾಡ್ತಾ ಈ ನಕ್ಷತ್ರ ಪರಿಹಾರಗಳನ್ನು ಮಾಡಿ. ಏನಪ್ಪ ನೋಡಿ, 20ನೇ ತಾರೀಕಿಗೆ ಧನಲಕ್ಷ್ಮಿ ಪೂಜೆ, ಲಕ್ಷ್ಮೀ ಪೂಜೆ ಮಾಡುವಂಥದ್ದಿದೆ. ಯಾಕಂದರೆ ಈ ಒಂದು ನರಕ ಚತುರ್ದಶಿ ಅಥವಾ ಆಸುಪಾಸಿನಲ್ಲಿ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ಬರುತ್ತೆ. ಅಂದರೆ ಇದು ಧನಲಕ್ಷ್ಮಿ ಅಂತ. ಹಿಂದಿನ ನವರಾತ್ರಿ ಬರುವಂಥದ್ದು ಆಯುಧ ಪೂಜೆ ಮಾಡುವಂಥದ್ದು. ಆದರೆ ಈ ಒಂದು ನರಕ ಚತುರ್ದಶಿ ಮರುದಿವಸ ಮಾಡುವಂತಹ ಧನಲಕ್ಷ್ಮಿ ಪೂಜೆ ಎಲ್ಲ ರೀತಿಯಾದಂಥ ಸಂಪತ್ತನ್ನು ಕೂಡ ವೃದ್ಧಿ ಮಾಡಲಿ ಅಂಥೇಳಿ ಮಾಡುವಂಥದ್ದು. ಹಾಗೆ ನೀವು ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಧನತ್ರಯೋದಶಿ ಎಂಬುದಾಗೂ ಕೂಡ ಕರೀತಾರೆ. ಹಾಗಾಗಿ ಇಂತಹ ಒಂದು ಧನಲಕ್ಷ್ಮಿ ಪೂಜೆಯ ವ್ರತಗಳನ್ನು ಮಾಡಿ ಎಲ್ಲ ರೀತಿಯಾದಂಥ ಆರ್ಥಿಕವಾದಂಥ ಅಭಿವೃದ್ಧಿಯನ್ನು ಕೂಡ ಮಹಾಲಕ್ಷ್ಮಿಯು ಅನುಗ್ರಹಿಸ್ತಾಳೆ. ಅಶ್ವಿನಿ ನಕ್ಷತ್ರಕ್ಕೆ ಈ ಪರಿಹಾರ. ಇನ್ನು ಭರಣಿ ನಕ್ಷತ್ರಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ನೀವು ನೋಡಿ, ನಿಮ್ಮ ಕೈಯಲ್ಲಿ ಯಾವಾಗೂ ಕೂಡ ಕಷ್ಟ ನಷ್ಟಗಳಿರುತ್ತೆ, ಇಲ್ಲ ಅಂತಿಲ್ಲ. ಆದರೂ ಕೂಡ ಈ ತಿಂಗಳಲ್ಲಿ ಪ್ರತಿ ದಿವಸವೂ ಕೂಡ ಲಕ್ಷ್ಮೀನಾರಾಯಣ ಹೃದಯ ಅಂತಿದೆ. ಅದನ್ನು ನೀವು ಶ್ರವಣ ಮಾಡಿ, ಹೇಳಿ, ಕೇಳಿ. ಅದರಿಂದ ಹೆಚ್ಚಿನದಾದಂಥ ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಕೂಡ ಭಗವಂತ ನೀಡ್ತಾನೆ. ಇನ್ನು ಕೃತಿಕಾ ನಕ್ಷತ್ರ 1ನೇ ಪಾದ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಿ, 18ನೇ ತಾರೀಕಿಗೆ ಸಂಕ್ರಾಂತಿ ಇದೆ, ತುಲಾ ಸಂಕ್ರಾಂತಿ ಅಂತ ಹೇಳಿದೆ. ಹಾಗಾಗಿ ಅಂತಹ ಸಂಕ್ರಾಂತಿ ದಿವಸ ಆದಷ್ಟು ಬೆಳಿಗ್ಗೆ ಎದ್ದು ಸ್ನಾನಾದಿಗಳನ್ನು ಮಾಡಿ ನೀವು ವಿಷ್ಣುವನ್ನು ಶ್ರೀದೇವಿ ಭೂದೇವಿ ಸಮೇತನಾದಂತಹ ಆ ಲಕ್ಷ್ಮೀ ವೆಂಕಟೇಶ್ವರ ದೇವರನ್ನು ಪ್ರಾರ್ಥನೆ ಮಾಡಿ. ಭಗವಂತನು ನಿಮ್ಗೆ ಅನುಗ್ರಹಿಸ್ತಾನೆ. ಭಗವಂತನ ಅನುಗ್ರಹದಿಂದ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗಲಿ. ವಿಶೇಷವಾಗಿ 7.5 ಶನಿ ನಡೀತಾ ಇದೆ ಅಂಥೇಳಿ ಗಾಬರಿ ಬೀಳೋದಕ್ಕಿಂತ ಮುಂಜಾಗ್ರತೆ ವಹಿಸಿಕೊಂಡು ಕೆಲವೊಂದಷ್ಟು ವಿಷಯದಲ್ಲಿ ನೋಡಿ 7.5 ಶನಿ ಬಂದಾಗ ಸ್ಥಾನ ಬದಲಾವಣೆ ಆಗುವಂಥದ್ದು, ಹಣಕಾಸು ತೊಂದರೆ ಆಗುವಂಥದ್ದು, ಎಲ್ಲೋ ಒಂದು ಕಡೆಗೆ ಒಳ್ಳೆಯದಾಗತ್ತೆ ಅಂಥೇಳಿ ಯಾರಿಗೋ ಒಂದು ಹೆಲ್ಪ್ ಮಾಡಲಿಕ್ಕೆ ಹೋಗೋದ್ರಿಂದ ನಾವೇಟು ತಿನ್ನುವಂತಹದ್ದು ಇಂತಹ ದುಃಖದ ಪರಿಸ್ಥಿತಿ ಆಗುತ್ತದೆ. ಹಾಗಾಗಿ ಅದನ್ನೆಲ್ಲ ಮುಂಜಾಗ್ರತೆಯಿಂದ ನಾವು ನಮ್ಮ ಕಷ್ಟಗಳನ್ನು ಭಗವಂತನೇ ಪರಿಹಾರ ಮಾಡ್ತಾನೆ ಅಂಥೇಳಿ ಭಗವಂತನನ್ನು ಧ್ಯಾನ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.